ಆಕೆ ಮುದ್ದಾದ ಸುಂದರ ಹುಡುಗಿ. ಹೆತ್ತ ಅಪ್ಪ ಕೂಲಿ ಮಾಡಿಕೊಂಡು ಮಗಳನ್ನ ಸುಖವಾಗಿ ನೋಡ್ಕೊತಿದ್ರು. ಮಗಳು ಕೂಡ ಚೆನ್ನಾಗಿ ಓದಿ ಒಳ್ಳೆ ಹೆಸರು ಮಾಡಬೇಕು ಅಂತ ನೂರಾರು ಕನಸನ್ನ ಕಂಡಿದ್ಲು. ಆದ್ರೆ ಅದೊಬ್ಬ ಪೊರ್ಕಿ ಪಾಗಲ್ ಪ್ರೇಮಿಯ ಅಟ್ಟಹಾಸಕ್ಕೆ ಇಂದು ಬೀದಿ ಹೆಣವಾಗಿದ್ದಾಳೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು ಆ ಕುರಿತಾದಂತಹ ಸ್ಟೋರಿ ಇಲ್ಲಿದೆ. ಸಿಲಿಕಾನ್ ಸಿಟಿಯಲ್ಲಿ ಹಾಡ ಹಗಲೇ ಡೆಡ್ಲಿ ಮರ್ಡರ್. ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಬಲಿಯಾದ ಯುವತಿ. ಪ್ರೀತಿ ಪ್ರೇಮ ಒಲ್ಲೆ ಎಂದವಳ ಕತ್ತು ಸೀಳಿ ಭೀಕರ ಕೊಲೆ. ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಎಸ್, ಈ ಫೋಟೋದಲ್ಲಿರುವ ಮುದ್ದು ಹುಡುಗಿಯ ಹೆಸರು ಯಾಮಿನಿ ಪ್ರಿಯಾ. ಕೇವಲ 20 ವರ್ಷ. ಬಡತನದಲ್ಲೇ ಬೆಳೆದಿದ್ದ ಹುಡುಗಿಗೆ ಅಪ್ಪ ಅಮ್ಮನ ಕಷ್ಟದ ಬಗ್ಗೆ ಅರಿತಿದ್ಲು. ಕಷ್ಟಪಟ್ಟು ದುಡಿತಿದ್ದ ತಂದೆ ತಾಯಿಗೆ ನೆರಳಾಗಬೇಕು ಅಂತ B.Pharma ಓದ್ತಿದ್ಲು. ಆದ್ರೆ ಆಕೆಯ ಸೌಂದರ್ಯತೆಯೇ ಅವಳಿಗೆ ಮುಳುವಾಗಿತ್ತು. ಹಿಂದೆ ಬಿದ್ದಿದ್ದ ಪೊರ್ಕಿಯನ್ನ ದೂರ ಇಟ್ಟಿದ್ದ ಕಾರಣ ಇಂದು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾಳೆ. ಹೌದು, ರೈಲ್ವೆ ಟ್ರ್ಯಾಕ್ ಬಳಿ ರಕ್ತದ ಮಡುವಿನಲ್ಲಿ ಬಿದ್ದಿರೋ ಪಾಪದ ಹುಡುಗಿ. ಇತ್ತ ಮಗಳ ಶವ ನೋಡಿ ಹೆತ್ತವರ ಗೋಳಾಟ. ಯಪ್ಪ, ಯಾವ ಶತ್ರುವಿಗೂ ಈ ಕಷ್ಟ ಬೇಡ ಅನ್ನುವಷ್ಟು ನೋವು. ಇದಕ್ಕೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಮಂತ್ರಿಮಾಲ್ ಹಿಂಭಾಗದ ರೈಲು ಹಳಿಗಳ ಪಕ್ಕದಲ್ಲಿ ಶ್ರೀರಾಂಪುರದ ಸ್ವಾತಂತ್ರ್ಯ ಪಾಳ್ಯದಲ್ಲಿ ಅಪ್ಪ ಅಮ್ಮನ ಜೊತೆ ವಾಸ ಮಾಡ್ತಿದ್ದ ಈ ಯುವತಿ ಬನಶಂಕರಿಯ ಕಾಲೇಜೊಂದರಲ್ಲಿ B.Pharma ಓದ್ತಾ ಇದ್ಲು. ಎಕ್ಸಾಮ್ ಹಿನ್ನೆಲೆ ಬೆಳಗ್ಗೆ 7 ಗಂಟೆಗೆ ಮನೆಯಿಂದ ಹೊರಟಿದ್ದ ಯಾಮಿನಿ ಪ್ರಿಯಾ 9 ಗಂಟೆಗೆ ಎಕ್ಸಾಮ್ ಮುಗಿಸಿ ಮಧ್ಯಾಹ್ನ 2 ಗಂಟೆಗೆ ಸುಮಾರಿಗೆ ಮಂತ್ರಿಮಾಲ್ ಬಳಿ ಮೆಟ್ರೋ ಇಳಿದಿದ್ಲು. ನಂತರ ಇನ್ನೇನು ರೈಲ್ವೆ ಹಳಿ ದಾಟಿದ್ರೆ ಆಕೆಯ ಮನೆ ಸಿಗ್ತಾ ಇತ್ತು. ಅಷ್ಟರಲ್ಲೇ ಯಮನ ರೂಪದಲ್ಲಿದ್ದ ಈ ಪಾಪಿ ಪ್ಲಾನ್ ಮಾಡಿ ಮೊದಲೇ ಹೊಂಚು ಹಾಕಿ ಕಾಯ್ತಾ ಇದ್ದ. ಈ ವೇಳೆ ಮಾತುಕತೆ ಮಾಡ್ತಿದ್ದಂತೆ ಜಗಳ ತೆಗೆದು ಏಕಾಏಕಿ ಈ ಪಾಗಲ್ ಪ್ರೇಮಿ ಯಾಮಿನಿ ಪ್ರಿಯಾಳ ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾರೆ. ನಂತರ ಚಾಕುವಿನಿಂದ ಕುತ್ತಿಗೆ ಮತ್ತು ಮುಖಕ್ಕೆ ಇರಿದು ಭೀಕರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಯಾಮಿನಿ ಪ್ರಿಯಾ ಅಂತ ಹೇಳಿ 20 ವರ್ಷದ ಇವರು B.Pharmacist ಅಂತ ಬರಲ್ಲ ಸ್ವತಂತ್ರ ಪಾಳ್ಯ ಇರೋದು. ಒಬ್ಬರು ಸಿಕ್ಕಿದ ಬಗ್ಗೆ ಮಾಹಿತಿ ಬಂದು ಸ್ಥಳಕ್ಕೆಲ್ಲ ಅಧಿಕಾರಿಗಳು ಬಂದಿದ್ದಾರೆ, ವೆರಿಫೈ ಮಾಡ್ತಾ ಇದ್ದಾರೆ. ಏನಾಗಿಲ್ಲ ಮುಂದಿನ ಪ್ರಕರಣ ದಾಖಲಿಸಿಕೊಂಡು ಮುಂದಿರ್ತಾರೆ. ಮೇಲ್ನೋಟಕ್ಕೆ ಇಂಜುರೀಸ್ ಇದೆ, ಬಾಡಿ ಮೇಲೆ ಮುಖದ ಮೇಲೆ ಇಂಜುರೀಸ್ ಇದೆ. ಸೊ ಅದು ಯಾರು ಮಾಡಿದ್ರು ಏನು ಅನ್ನೋದನ್ನ ವೆರಿಫೈ ಮಾಡ್ತಾ ಇದ್ದೀವಿ. ಎಸ್, ಕೊಲೆಗಡುಕ ಬೇರೆ ಯಾರೂ ಅಲ್ಲ, ಇದೇ ಸ್ವಾತಂತ್ರ್ಯ ಪಾಳ್ಯದ ನಿವಾಸಿ ವಿಘ್ನೇಶ್ ಅಂತ. ಕೆಲ ವರ್ಷಗಳಿಂದ ಯುವತಿ ಹಿಂದೆ ಬಿದ್ದಿದ್ದ ಈ ಪೊರ್ಕಿ ಪ್ರೀತಿ ಪ್ರೇಮ ಅಂತ ಕಾಟ ಕೊಡ್ತಿದ್ದಂತೆ. ಒಮ್ಮೆ ಈಕೆಗೆ ಬಲವಂತವಾಗಿ ತಾಳಿ ಕೂಡ ಕಟ್ಟಿದ್ದಂತೆ. ಇದೆಲ್ಲ ಇಷ್ಟವಿಲ್ಲದ ಯುವತಿ ಪಾಗಲ್ ಪ್ರೇಮಿಯ ತಾಳಿ ಕಿತ್ತೆಸೆದು ಈತನನ್ನ ದೂರ ಇಟ್ಟಿದ್ಲಂತೆ. ಇದರಿಂದ ಸಿಟ್ಟಿಗೆದ್ದಿದ್ದ ಈ ನೀಚ ಇವತ್ತು ಯುವತಿ ಮನೆಗೆ ವಾಪಸ್ ಆಗ್ತಿದ್ದಾಗ ರೈಲು ಹಳಿ ಬಳಿ ಅಡ್ಡ ಹಾಕಿ ಕೊಲೆ ಮಾಡಿದ್ದಾನೆ. ಇನ್ನು ಈತನ ಮೇಲೆ ಮಾರ್ಕೆಟ್ ಠಾಣೆಯಲ್ಲಿ ಕಳ್ಳತನ ಕೇಸಿದ್ದು ಹಳೇ ಕಳ್ಳನಂತೆ. ಇನ್ನು ಮಗಳ ಘೋರ ಸಾವು ಕಂಡು ತಾಯಿ ಕುಸಿದು ಬಿದ್ರೆ ತಂದೆಯ ಗೋಳಾಟ ಹೇಳತೀರದಾಗಿದೆ. ಅದೇನೇ ಹೇಳಿ ಜೀವನದಲ್ಲಿ ತುಂಬಾ ಕನಸು ಕಟ್ಕೊಂಡಿದ್ದ ಯುವತಿ ಇಂದು ಭೀಕರವಾಗಿ ಕೊಲೆಯಾಗಿದ್ದಾಳೆ. ಇಷ್ಟವಿಲ್ಲ ಅಂದ್ರೂ ಆಕೆಯ ಹಿಂದೆ ಬಿದ್ದು ಭೀಕರವಾಗಿ ಕೊಲೆ ಮಾಡಿದ ಕಿರಾತಕನಿಗೆ ತಕ್ಕ ಶಿಕ್ಷೆಯಾಗಬೇಕಿದೆ. ಸದ್ಯ ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.